ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಈ ಬೇಕ್ರಿ ಸ್ಟೈಲಲ್ಲಿ ಮಾಡುವಂಥ ಮಸಾಲೆ ಕಡಲೆ ಬೀಜನ ಯಾವ ಥರ ಮಾಡ್ತಾರೆ, ಸೊ ಯಾವ ಮೆಥಡ್ನ ನಾವು ಫಾಲೋ ಮಾಡಿದರೆ ನಮಗೆ ತುಂಬ ಕ್ರಿಸ್ಪಿಯಾಗಿ ಹಾಗೂ ಗರಿ ಗರಿಯಾಗಿ ಈ ಶೇಂಗಾ ಬೀಜನ ಮಾಡ್ಬೋದಂತ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಕಡಲೆ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಸ್ನೇಹಿತರೆ, ನಿಮಗೆ ಬೇಕ್ರಿ ಸ್ಟೈಲಲ್ಲಿ ಮಸಾಲೆ ಕಡಲೆ ಬೀಜ ಬೇಕು ಅಂದರೆ ನಾನು ಮಾಡಿರೋ ಈ ಮೆಥಡ್ನ ನೀವು ಖಂಡಿತವಾಗ್ಲೂ ಫಾಲೋ ಮಾಡಿ. ಸೊ ಮೊದಲಿಗೆ ನಾನು ಹಿಟ್ಟನ್ನು ಚೆನ್ನಾಗಿ ಜರಡಿ ಇಟ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಈ ಮಸಾಲೆ ಕಡಲೆ ಬೀಜಕ್ಕೆ ಹಿಟ್ಟನ್ನು ನೀವು ಜರಡಿ ಇಟ್ಕೊಂಡೇ ತೊಗೊಳ್ಬೇಕು. ಯಾಕೆಂದರೆ ಹಿಟ್ಟು ನಮಗೆ ಎಷ್ಟು ನೈಸಾಗಿರುತ್ತೋ ಅಷ್ಟು ಕ್ರಿಸ್ಪಿಯಾಗಿ ನಮಗೆ ಮಸಾಲೆ ಕಡಲೆ ಬೀಜ ಕೂಡ ರೆಡಿಯಾಗುತ್ತೆ. ಸೊ ನಾನು ಹೇಳಿದ್ದೇನೋ 1 ಕಪ್ ಆಗುವಷ್ಟು ಕಡಲೆಬೇಳೆ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಸೊ ಇದಕ್ಕೆ ನಾನೀಗ ಚೆನ್ನಾಗಿ ಮಿಕ್ಸಿಂಗ್ ಬೌಲ್ಗೆ ಜರಡಿ ಇಟ್ಕೊಂಡಿದ್ದೀನಿ. 1/4 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಇದಕ್ಕೆ ಆರೆಂಜ್ ಅಂದರೆ ಫುಡ್ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ. 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅಜ್ವೈನನ್ನು ಹಾಕ್ಕೊಳ್ತಾ ಇದ್ದೀನಿ, ಜಸ್ಟ್ ಇದು ಫ್ಲೇವರ್ಗೆ. 1/4 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ತೊಗೊಳ್ತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ತೊಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಖಾರಕ್ಕೆ ತಕ್ಕಾಗಿ 1/2 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಕರದ ಪುಡಿಯನ್ನು ತೊಗೊಳ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕನ್ನೋರು ಇನ್ನೊಂದು ಸ್ವಲ್ಪ ಖಾರ ಕೂಡ ತೊಗೊಳ್ಬೋದು. 1 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲವನ್ನು ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ನೇಹಿತರೆ, ನಿಮಗೇನಾದರೂ ಕಲರ್ ಬೇಡ ಅನ್ನೋರು ಕಂಪ್ಲೀಟಾಗಿ ಕಲರ್ನ ಸ್ಕಿಪ್ ಮಾಡ್ಬೋದು. ಬಟ್ ಕಲರ್ ಹಾಕೋದ್ರಿಂದ ಒಳ್ಳೆ ನಿಮಗೆ ಬೇಕ್ರಿ ಸ್ಟೈಲಲ್ಲೇ ರೆಡಿ ಆಗುತ್ತೆ. ಈಗ ನಾನು ಇದಕ್ಕೆ ಯಾವ ಕಪ್ ಅಳತೆಯಿಂದ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನೋ ಅದೇ ಕಪ್ ಅಳತೆಯಿಂದ 1.5 ಕಪ್ ಆಗುವಷ್ಟು ನಾನು ಕಡಲೆ ಬೀಜವನ್ನು ತೊಗೊಂಡಿದ್ದೀನಿ. ಸ್ನೇಹಿತರೆ, 1 ಕಪ್ ಆಗುವಷ್ಟು ಕಡಲೆ ಹಿಟ್ಟಿಗೆ 1.5 ಕಪ್ ಆಗುವಷ್ಟು ನಾನು ಶೇಂಗಾ ಬೀಜವನ್ನು ತೊಗೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಆರೆಂಜ್ ಫುಡ್ ಕಲರ್, ರೆಡ್ ಫುಡ್ ಕಲರ್ ಕೂಡ ಹಾಕ್ಕೊಳ್ಬೋದು. ಬಟ್ ನಾನಿಲ್ಲಿ ಆರೆಂಜ್ ಫುಡ್ ಕಲರ್ನ ತೊಗೊಂಡಿದ್ದೀನಿ. ಬೇಡ ಅನ್ನೋರು ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಬೋದು. ಕಡಲೆ ಬೀಜವನ್ನು ಹಾಕಿ ಚೆನ್ನಾಗಿ ಎಲ್ಲದನ್ನು ಸ್ವಲ್ಪನೇ ಅಂದರೆ ನೀವು ತುಂಬ ನೀರು ಥರ ಮಾಡ್ಕೊಳ್ಳೋದು ಬೇಡ. 2 ವಿಧಾನದಲ್ಲಿ ಕೂಡ ನೀವು ಈ ಕಡಲೆ ಬೀಜನ, ಮಸಾಲೆ ಕಡಲೆ ಬೀಜನ ಮಾಡ್ಬೋದು. ಬಟ್ ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ವೀಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ಸ್ವಲ್ಪನೇ ಕೈಗೆ ನೀರನ್ನು ಹಚ್ಕೊಂಡು ಈ ಥರ ಕಂಪ್ಲೀಟಾಗಿ ನೀವು ಮಿಕ್ಸ್ ಮಾಡಬೇಕು. ತೀರ ನೀರು ಥರ ಇರಬಾರ್ದು, ತೀರ ಗಟ್ಟಿಯಾಗೂ ಇರಬಾರ್ದು. ಸೊ ನಮಗೆ ಕೈಯಲ್ಲಿ ಬಿಡುವಷ್ಟು ಕೂಡ ಶೇಂಗಾ ಬೀಜ ರೆಡಿಯಾಗಿರಬೇಕು. ಚೌಟಲ್ಲಿ ಕೂಡ ನಾವು ಬಿಡುವಷ್ಟು ಕಡಲೆ ಬೀಜ ರೆಡಿಯಾಗಿರಬೇಕು. ಎರಡಕ್ಕೂ ಕೂಡ ಒಂದೇ ಸಮನಾಗಿ ನಾವು ಈ ಮಸಾಲೆ ಕಡಲೆ ಬೀಜವನ್ನು ರೆಡಿ ಮಾಡ್ಕೊಳ್ಬೇಕು. ಬೇಕ್ರಿಗಳಲ್ಲೂ ಕೂಡ ಸೇಮ್ ಇದೇ ಥರ ಕೂಡ ಮಾಡ್ತಾರೆ. ಸೊ ಈ ಥರ ನೀವು ಮಾಡೋದ್ರಿಂದ ತುಂಬ ಕ್ರಿಸ್ಪಿಯಾಗೂ ಹಾಗೂ ಗರಿ ಗರಿಯಾಗಿ ಮಾಡ್ಬೋದು. ಸೊ ನೋಡಿ ಸ್ನೇಹಿತರೆ, ಈಗ ಕಂಪ್ಲೀಟಾಗಿ ನಾನು ಇದನ್ನು ಚೆನ್ನಾಗಿ ಗಟ್ಟಿಯಾಗಿ ಈ ಥರ ಇದ್ದರೆ ಈಗ ನಾನು ಇದನ್ನು 1 ಅವರ್ ರೆಸ್ಟ್ಗೆ ಕೊಡ್ತಾ ಇದ್ದೀನಿ. ಕಂಪ್ಲೀಟಾಗಿ ನೀವು 1 ತಾಸು ಇದನ್ನು ಚೆನ್ನಾಗಿ ನೆನೆಸಲಿಕ್ಕೆ ಬಿಟ್ಟರೆ ತುಂಬಾ ಟೇಸ್ಟಿಯಾಗಿ ಗರಿ ಗರಿಯಾಗಿ ನೀವು ಈ ಮಸಾಲೆ ಕಡಲೆ ಬೀಜನ ರೆಡಿ ಮಾಡ್ಬೋದು. ನೆಕ್ಸ್ಟ್ 1 ಅವರ್ ಆದಮೇಲೆ ನಾನು ಈ ಥರ ಜಾಲಿ ಚೌಟ್ ಅಂತಾರಲ್ವ, ಸೊ ಅದನ್ನು ತೊಗೊಂಡಿದ್ದೀನಿ. ಈ ಥರ ಸ್ಪೂನಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಕಡಲೆ ಬೀಜನ ಈ ಥರ ಸ್ಪೂನಲ್ಲಿ ಹಾಕ್ತಾ ಬನ್ನಿ. ನಾನಿಲ್ಲಿ 2 ವಿಧಾನದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು ಬೇಕ್ರಿ ಸ್ಟೈಲಲ್ಲಿ ಮಾಡುವಂಥದ್ದು. ಸೊ ನಾನು ನೋಡಿರೋ ಕಾರಣ ಈ ಸ್ಟೈಲಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ, ಅಂದರೆ ಈ ವಿಧಾನದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. 2 ವಿಧಾನದಲ್ಲಿ ನಿಮ್ಗೆ ಯಾವ್ದು ಈಸಿ ಅನಿಸುತ್ತೋ ನೀವು ಅದನ್ನು ಮಾಡ್ಬೋದು. ಮೊದಲಿಗೆ ಈ ಥರ ಜಾಲಿ ಸ್ಪೂನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು. ಅಂದರೆ ಎಷ್ಟು ಶೇಂಗಾ ಬೀಜ ಆಗುತ್ತೋ ಅಷ್ಟು ಶೇಂಗಾ ಬೀಜನ ಸ್ಪ್ರೆಡ್ ಮಾಡಿಕೊಂಡು ಆಯಿಲ್ ಕೂಡ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಎಣ್ಣೆ ಕೂಡ ಮೀಡಿಯಮ್ ಆಗಿ ಕಾದಿರಬೇಕು. 2-3 ಸಲ ಎಣ್ಣೆಯಲ್ಲಿ ಈ ಥರ ಚೆನ್ನಾಗಿ ಹದ್ದಿ ಒಂದೊಂದಾಗಿ ಈ ಥರ ಬಿಡಿಸ್ತಾ ಬನ್ನಿ. ಸೊ ನಿಮ್ಗೇನಾದರೂ ಒಂದೊಂದಾಗಿ ಬಿಡಿಸೋಕ್ಕೆ ಟೈಮ್ ಇಲ್ಲ ಅನ್ನೋರು ಈ ಥರ ಎಣ್ಣೆಯಲ್ಲಿ ಹದ್ಬಿಟ್ಟು ಡೈರೆಕ್ಟಾಗಿ ನೀವು ಇಡಿಯಾಗಿರುವಂಥ ಶೇಂಗಾ ಬೀಜನ ಹಾಕಿ ನೆಕ್ಸ್ಟ್ ನಾವು ಶೇಂಗಾ ಬೀಜ ಎಲ್ಲ ಆರಿದ ತಕ್ಷಣ ಬಿಡಿಯಾಗಿ ಮಾಡ್ಕೊಳ್ಬೋದು. ಯಾವುದೇ ರೀತಿ ಕೂಡ ಹತ್ಕೊಳ್ಳೋದಿಲ್ಲ. ಸೊ ನಾನೀಗ ಈ ಮೆಥಡನ್ನು ಫಾಲೋ ಮಾಡಿದ್ದೆ. ಸೊ ನಿಮ್ಗೆ 2 ವಿಧಾನದಲ್ಲಿ ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಈ ಥರ ಚೆನ್ನಾಗಿ ನಾವು ಸ್ಪೂನ್ನ ಸಹಾಯದಿಂದ ಏನು ಮಾಡಬೇಕು, ಎಲ್ಲನೂ ಜೋಡಿಯಾಗಿರುವಂಥದ್ದೆಲ್ಲ ಮಸಾಲೆ ಶೇಂಗಾ ಬೀಜನ ಸಿಂಗಲ್ ಆಗಿ ಮಾಡಬೇಕು. ಸ್ನೇಹಿತರೆ, ಇದು ಬೇಕ್ರಿ ಸ್ಟೈಲಲ್ಲಿ ಮಾಡುವಂಥದ್ದು. ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ನೀವು ಬಿಡಿಯಾಗಿ ಮಾಡ್ಕೊಳ್ಬೋದು. ಯಾವುದೇ ರೀತಿ ಹಿಟ್ಟು ಕೂಡ ಒಂದ್ಕೊಂದು ಹತ್ತೋದಿಲ್ಲ, ಶೇಂಗಾ ಬೀಜ ಕೂಡ ಸಪ್ರೇಟ್ ಆಗೋದಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇದು ಮಾಡಲಿಕ್ಕೆ ಕಷ್ಟ ಅನ್ನೋರು ಇನ್ನೊಂದು ವಿಧಾನದಲ್ಲಿ ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಗ್ಯಾಸನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದು ಸೌಂಡು ನಿಲ್ಲೋ ತನಕ ನೀವು ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಸೆಕೆಂಡ್ ವಿಧಾನ ಬಂದುಬಿಟ್ಟು ಈ ಥರ ಮಾಡಿದ್ದೀನಿ. ಕೈಯಿಂದ ನೀವು ಈ ಥರ 1 by 1 ಬಿಡ್ತಾ ಬನ್ನಿ ಎಣ್ಣೆಲಿ. ಇದು ತುಂಬಾ ಈಸಿ ಮೆಥಡ್ ಅಂತಲೇ ಹೇಳ್ಬೋದು. ಇದು ಸಿಂಗಲ್ ಆಗಿರೋದ್ರಿಂದ ನಮಗೆ ಯಾವುದೇ ರೀತಿ ಎಕ್ಸ್ಟ್ರಾ ಕೆಲಸ ಕೂಡ ಅನಿಸೋದಿಲ್ಲ, ಬೇಗ ಕೂಡ ಆಗುತ್ತೆ. ಬಟ್ ತುಂಬ ಪೇಷನ್ಸ್ ಬೇಕಿದ್ದನ್ನು ಸ್ವಲ್ಪ ಎಣ್ಣೆಯಲ್ಲಿ ಬಿಡಲಿಕ್ಕೆ. ಈ ಥರ 1 by 1 ಕೂಡ ನೀವು ಮಾಡ್ಕೊಳ್ಬೋದು. ಎಣ್ಣೆ ಕೂಡ ಚೆನ್ನಾಗಿ ನೀವು
ಮೀಡಿಯಮ್ ಫ್ಲೇಮ್ನಲ್ಲಿ ಕಾಯಿಸಿರಬೇಕು. ಯಾಕೆಂದರೆ ಐ ಫ್ಲೇಮಲ್ಲಿ ಏನಾದರೂ ಕಾಯಿಸಿದರೆ ನಾವು ಒನ್ ಬೈ ಒನ್ ಬಿಡ್ತೀವಲ್ವ, ಫಸ್ಟ್ಗೆ ಬಿಟ್ಟಿರೋದೆಲ್ಲ ಬೇಗ ರೋಸ್ಟ್ ಆಗಿಬಿಡುತ್ತೆ. ಸೊ ಆ ಕಾರಣಕ್ಕಾಗಿ ಒಂದು 3 ಸಲ ನೀವು ಸಿಂಗಲಾಗಿ ಈ ಥರ ಎಣ್ಣೆಯಲ್ಲಿ ನಿಧಾನವಾಗಿ ಒನ್ ಬೈ ಒನ್ ಬಿಡ್ತಾ ಬಂದರೆ ತುಂಬಾ ಟೇಸ್ಟಿಯಾಗಿ ನೀವು ಯಾವುದೇ ರೀತಿ ಎಲ್ಲೋ ಒಂದು ಜೋಡಣೆ ಆಗಿರುತ್ತೆ ಅಷ್ಟೇ, ಅದು ನೀವು ಚೆನ್ನಾಗಿ ಆರಿದ ಮೇಲೆ ಚೆನ್ನಾಗಿ ಬಿಡಿಯಾಗಿ ಮಾಡ್ಕೊಳ್ಬೋದು. ಖಂಡಿತವಾಗ್ಲೂ ಸ್ನೇಹಿತರೆ, ಈ ಸಮ್ಮರಲ್ಲಿ ನೀವೇನಾದರೂ ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು, ಹೊರಗಡೆ ಹೋಗಿ ಮಸಾಲೆ ಕಡಲೆ ಬೀಜನ ತಂದು ತಿನ್ನೋದಕ್ಕಿಂತ ತುಂಬ ಸಿಂಪಲ್ಲಾಗಿ ಮನೇಲಿ ನೀವು ಮಾಡ್ಬೋದು. ಸೊ ನೋಡಿ, ಈ ಥರ ಫೈನಲ್ ಆಗಿ ನಮಗೆ ಅದು ಮಸಾಲೆ ಕಡಲೆ ಬೀಜ ಯಾವಾಗ ಎಣ್ಣೆಯಲ್ಲಿ ಸೌಂಡು ನಿಲ್ಲಿಸುತ್ತೋ, ಅಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಆಗೋ ಸೌಂಡು ನಿಲ್ಲಿಸುತ್ತೋ, ಅಲ್ಲಿಗೆ ಪರ್ಫೆಕ್ಟಾಗಿ ನಮಗೆ ಈ ಎಣ್ಣೆಯಲ್ಲಿ ಇರುವಂಥ ಮಸಾಲೆ ಬೀಜ ಪರ್ಫೆಕ್ಟಾಗಿ ಗರಿ ಆಗಿದೆ ಅಂತ ಅರ್ಥ. ಸೊ ನೀವು ನೋಡ್ತಿರ್ಬೋದು, ಬೇಗ ತೆಗಿಬೇಡಿ, ಹಸಿ ಥರ ಇರುತ್ತೆ. ಸ್ಟಾರ್ಟಿಂಗ್ ನಾವು ಬೇಗ ತೆಗ್ದಾಗ ಏನಾಗ್ಬಿಡುತ್ತೆ ಅಂದರೆ ಬಿಡ್ಸೋಕೆ ಹೋದಾಗ ಹಿಟ್ಟು ಥರ ಬಂದುಬಿಡುತ್ತೆ. ಅದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ನೀವು ಬಿಡಿಸ್ಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಿಡಿಯಾಗಿ ಬಂದಿದೆ ಅಂತ. ಫೈನಲ್ ಆಗಿ ನಾನು ಉಳಿದ ಹಿಟ್ಟಿನಿಂದನೂ ಸಹ ಇದೇ ಥರ ಕೈಯಿಂದಾನೇ ಮಾಡ್ಕೊಂಡಿದ್ದೀನಿ. ಇದು ಸ್ಟಾರ್ಟಿಂಗ್ ಸುಡುವಾಗ ನೀವು ಯಾವುದೇ ರೀತಿ ಜೋಡಣೆ ಆಗಿರುವಂಥ ಶೇಂಗಾ ಬೀಜನ ಬಿಡಿಸೋದು ಬೇಡ. ಖಂಡಿತವಾಗ್ಲೂ ಒಂದು ಹಾಫ್ ಆನ್ ಅವರ್, ಒಂದು ಅರ್ಧ ಗಂಟೆ ನೀವು ರೆಸ್ಟ್ ಕೊಡಿ. ಆಮೇಲೆ ಜೋಡಣೆ ಆಗಿರುವಂಥ ಶೇಂಗಾ ಬೀಜನ ಬಿಡಿಯಾಗಿ ಮಾಡ್ಬೋದು. ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ. ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಹಸಿ ಕರಿಬೇವನ್ನು ಬಿಸಿ ಎಣ್ಣೆಯಲ್ಲಿ ಈ ಥರ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿರೋಂಥ ಮಸಾಲೆ ಶೇಂಗಾ ಬೀಜಕ್ಕೆ ಹಾಕಿದರೆ ಸಾಕು, ರೆಡಿ ಆಗುತ್ತೆ. ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಫೈನಲ್ ಆಗಿ ನೀವು ನೋಡ್ತಿದ್ರಲ್ವ ಎಷ್ಟು ಟೇಸ್ಟಾಗಿ, ಎಷ್ಟು ಗರಿಯಾಗಿ ಈ ಮಸಾಲೆ ಶೇಂಗಾ ಬೀಜ ಮಾಡೋದು ತುಂಬ ಸುಲಭ ಅಂತ. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.